ಅದು ಮಂಗಳೂರಿನ ಸುಂದರ ದ್ವೀಪ ಪ್ರದೇಶ. ಆ ದ್ವೀಪದ ಮೇಲೆ ಮರಳುಕೋರರ ಕಣ್ಣು ಬೀಳುತ್ತೆ. 5 ವರ್ಷದ ಹಿಂದೆ ಇದ್ದ 40 ಎಕರೆ ಭೂಮಿ ಇದೀಗ ಮಾಯವಾಗಿದೆ. ಬದುಕು ಕಳೆದುಕೊಳ್ಳುವ ಭೀತಿಯಲ್ಲಿ ಆ ಊರಿನ ಜನರಿದ್ದಾರೆ. ಹಾಗಾದ್ರೆ ಅಲ್ಲಿ ಆಗಿದ್ದೇನು ಅಂತ ಹೇಳ್ತೀವಿ, ಕೇಳಿ. ಮಂಗಳೂರಿನಲ್ಲಿ ಸ್ಯಾಂಡ್ ಮಾಫಿಯಾ ಅಟ್ಟಹಾಸ. ದ್ವೀಪದ ಮೇಲೆ ಮರಳುಕೋರರ ಕಣ್ಣು. ಮರಳು ಅಗೆದು ಅಗೆದು ಊರಿನ ಭೂಮಿಯೇ ಮಂಗಮಾಯ. ಪಾವೂರು ಉಳಿಯ ದ್ವೀಪ ಮಂಗಳೂರಿನಿಂದ ಅಣತಿ ದೂರದಲ್ಲಿರುವ ಸುಂದರ ದ್ವೀಪ ಪ್ರದೇಶ. ನೇತ್ರಾವತಿ ನದಿಯ ಮಧ್ಯದಲ್ಲಿರುವ ಈ ಸುಂದರ ದ್ವೀಪ ಪ್ರವಾಸಿಗರ ನೆಚ್ಚಿನ ತಾಣ. ಮಳೆಗಾಲದಲ್ಲಿ ಇಲ್ಲಿಗೆ ಬರಬೇಕೆಂದ್ರೆ ದೋಣಿಯೊಂದೇ ಮಾರ್ಗ. ಉಳಿದ ದಿನಗಳಲ್ಲಿ ಈ ದ್ವೀಪವನ್ನ ಸಂಪರ್ಕಿಸೋಕೆ ಇಲ್ಲಿನ ಜನರು ತಾತ್ಕಾಲಿಕ ಸೇತುವೆಯನ್ನ ಕಟ್ಟುತ್ತಾರೆ. ಅದೊಂದು ಬೇರೆ ಕಥೆ. ಆದ್ರೆ ಯಾರ ತಂಟೆ ತಕರಾರಿಗೂ ಹೋಗದ ಈ ಊರಿನ ಜನರಿಗೆ ಇದೀಗ ಕಂಟಕ ಎದುರಾಗಿದೆ. ಅಕ್ರಮ ಮರಳುಗಾರಿಕೆಯಿಂದಾಗಿ ಈ ದ್ವೀಪ ಅಳಿವಿನಂಚಿಗೆ ತಲುಪಿದೆ. ಹೌದು, ಮರಳುಕೋರರ ಅಟ್ಟಹಾಸದ ಕಥೆಗಳನ್ನ ನೀವು ಕೇಳಿ ಇರ್ತೀರಾ. ನದಿಯೊಳಗಿನ ಮರಳನ್ನ ಕದ್ದೊಯ್ಯುವ ಘಟನೆಗಳನ್ನ ಕಂಡೇ ಇರ್ತೀರಾ. ಆದ್ರೆ ಈ ಪಾವೂರು ಉಳಿಯ ಒಡಲಲ್ಲಿ ನಡೆಯುತ್ತಿರುವ ಮರಳು ಮಾಫಿಯಾದ ಕಥೆ ಕೊಂಚ ಭಿನ್ನವಾಗಿದೆ. ನಿರಂತರ ಮರಳು ದಂಧೆಯಿಂದಾಗಿ ಅರ್ಧ ದ್ವೀಪವೇ ನಾಶವಾಗಿದೆ. ಕಳೆದ 5-6 ವರ್ಷಗಳ ಹಿಂದೆ 80 ಎಕರೆಯಷ್ಟಿದ್ದ ದ್ವೀಪ ಈಗ ಕೇವಲ 40 ಎಕರೆಯಷ್ಟೇ ಉಳಿದಿದೆ. ಇನ್ನುಳಿದ ಭೂಮಿಯನ್ನ ಅಕ್ರಮ ಮರಳುಕೋರರು ನುಂಗಿ ನೀರು ಕುಡಿದಿದ್ದಾರೆ. ಎಸ್, ಈ ದೃಶ್ಯಗಳನ್ನೊಮ್ಮೆ ನೋಡಿ. ಇದು ಮಂಗಳೂರಿನ ಜನ ದೋಣಿಗಳಲ್ಲಿ ಮೀನು ಹಿಡಿಯುತ್ತಿರುವ ದೃಶ್ಯ ಅಲ್ಲ. ಇದು ಇದೇ ಪಾವೂರು ದ್ವೀಪದಲ್ಲಿ ನಡೆಯುತ್ತಿರೋ ಅಕ್ರಮ ಮರಳುಗಾರಿಕೆಯ ದೃಶ್ಯ. ವಿಧಾನಸಭೆಯ ಗೌರವಾನ್ವಿತ ಸ್ಪೀಕರ್ ಯುಟಿ ಖಾದರ್ ಪ್ರತಿನಿಧಿಸಿರೋ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಪಾವೂರು ಉಳಿಯ ಈ ಭೀಭತ್ಸ ಅಕ್ರಮ ಮರಳುಗಾರಿಕೆಗೆ ಸಾಕ್ಷಿಯಾಗಿರುವ ದ್ವೀಪ. ಈ ದ್ವೀಪದಲ್ಲಿ ಸುಮಾರು 30ಕ್ಕೂ ಅಧಿಕ ಕುಟುಂಬಗಳು ವಾಸಿಸುತ್ತಿವೆ. ಮರಳಿಗಾಗಿ ಮರಳುಕೋರರು ಈ ದ್ವೀಪವನ್ನೇ ತಮಗಿಷ್ಟ ಬಂದಂತೆ ಅಗಿದಿದ್ದಾರೆ. ಇದೇ ದ್ವೀಪದಲ್ಲಿ 100 ವರ್ಷಗಳಿಂದ ವಾಸಿಸುತ್ತಿರುವ ಬಡಪಾಯಿ ಜನರು ಬದುಕು ಭೂಮಿಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ನಾನು ಪಾವೂರುಳ್ಳಿಯ ದ್ವೀಪದಲ್ಲಿ ವಾಸಿಸುವ ನಿವಾಸಿ. ಸುಮಾರು ಒಂದು 10-20 ವರ್ಷಗಳ ಮುಂಚಿನಿಂದ ಇಲ್ಲಿ ಮರಳುಗಾರಿಕೆ ನಡೆಯುತ್ತಿದೆ. ಆವಾಗ ಮರಳು ತುಂಬ ಇತ್ತು. ಈಗ ನದಿಯಲ್ಲಿ ಸಾಧಾರಣ ಅರ್ಧದಷ್ಟು ಮರಳು ಇತ್ತು. ಅಲ್ಲಿವರೆಗೆ ನಡೆದುಕೊಂಡು ಬಂದು ಅನಂತರ ನಾವು ದೋಣಿಯ ಮುಖಾಂತರ ಅಥವಾ ನಮ್ಮ ಕಿರು ಸೇತುವೆ ಮುಖಾಂತರ ಈಚೆಗಡೆ ಆಚೆಗಡೆ ಹೋಗ್ತಿದ್ದೆವು. ಈಗ ಈ ಎಲ್ಲ ಮರಳನ್ನು ಮುಗಿಸಿದ್ದಾರೆ ಮರಳುಗಾರಿಕೆಯವರು. ತುಂಬ ನದಿ ಅಗಲವಾಗಿದೆ ಮತ್ತು ಆಳವಾಗಿದೆ. ಆದ್ದರಿಂದ ನಮಗೆ ಹೆದರಿಕೆ ಆಗ್ತದೆ. ಎಲ್ಲ ಮರಳನ್ನು ಕೊಂಡು ಹೋಗಿ ಈಗ ನಮ್ಮ ಮಣ್ಣಿನಡಿಯಲ್ಲಿ ಇದ್ದ ಸ್ವಲ್ಪ ಮರಳನ್ನು ಸಹ ಅವರು ಅಗೆಯುತ್ತಾಕೊಂಡು ಹೋಗುತ್ತಿದ್ದಾರೆ. ಭಾಗಗಳಾಗಿ ಅದನ್ನು ತುಂಡು ಮಾಡಿ ಅವರು ಮರಳನ್ನು ಕೊಂಡು ಹೋಗ್ತಾರೆ. ನಾವು ಪದೇ ನಾವು ಗಣಿ ಇಲಾಖೆಗೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ. ಆದರೂ ಅವರು ಒಮ್ಮೆ ಬರ್ತಾರೆ, ಹಾಗೆ ಹೋಗ್ತಾರೆ, ಮತ್ತು ಹೋಗ್ತಾರೆ. ಅವರು ಹೋದ ಕೂಡಲೇ ಅವರು ಪುನಃ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಮಟ್ಟಿಗೆ ಅವರು 1-2 ದಿನಕ್ಕೆ ಮಾತ್ರ ಬಂದು ಮಾಡ್ತಾರೆ. ಆಮೇಲೆ ನಾವು ಕಳೆದ ಒಂದು 8-10 ವರ್ಷಗಳ ಹಿಂದೆ ನಾವು ಎ ಬಿ ಇಬ್ರಾಹಿಂ ಅವರು ಇರುವಾಗ ಮೋಹನ್ ರಾವ್ ತಹಸೀಲ್ದಾರ್ ಇದ್ದರು. ಆವಾಗ ಅವರ ಹತ್ರ ಸಹ ನಾವು ನಮ್ಮ ಎಲ್ಲ ದೂರುಗಳನ್ನು ಕೊಟ್ಟು ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇದೇ ನಮ್ಮ ಚರ್ಚಿನ ಒಳಗೆ ಬಂದು ಅವರು ಕೂತ್ಕೊಂಡು ಅವರೇ ಹೇಳಿದರು, ನಾವು ಇದಕ್ಕೆ ಒಂದು ಡಿಸಿಷನ್ ತೆಗೆದುಕೊಳ್ತೇವೆ, ನಾವು ನಿಷೇಧಾಜ್ಞೆಯನ್ನು ಹೊರಡಿಸಿದ್ದೇವೆ ಅಂತೇಳಿ ಹೊರಡಿಸಿದ್ದರು. ಈಗ ಅದರ ಕಾಪಿಗಳು ನಮ್ಮ ಹತ್ರ ಇವೆ. ಅದನ್ನು ಸಹ ನಾವು ನಮ್ಮ ಕಚೇರಿಗಳಿಗೆ ನಾವು ಕೊಂಡೋಗ್ತೇವೆ. ಇಂಥ ಸ್ಥಳಗಳು ಎಲ್ಲ ಧಕ್ಕೆಗಳು ನಿಷೇಧಾಜ್ಞೆ ಹೊರಡಿದ್ದಾರೆ, ಆದರೆ ಸಹ ಇಲ್ಲಿ ನಡೀತಾ ಇದೆ ಯಾಕೆ ಅಂತ ಕೇಳುವಾಗ ಅವರು ನಮಗೆ ಉತ್ತರ ಕೊಡುವುದಿಲ್ಲ. ಆದರೆ ಸಹ ಇಲ್ಲಿ ನಡೀತಾ ಇದೆ ಇಡೀ ರಾತ್ರಿ. ಯಾಕೆಂದರೆ ಈಗ ಮರಳುಗಾರಿಕೆ ಪರವಾನಗಿ ಇಲ್ಲ. ಅದೇ ರೀತಿ ಕಳ್ಳತನ ಮಾಡಿ ಈ ಥರ ಕೊಂಡೋಗ್ತಾರೆ. ಇಷ್ಟು ಲೋಡು ಹೋಗುವಾಗ ಈ ಪೊಲೀಸರಿಗೆ ಸಹ ತೋರುವುದಿಲ್ಲವಾ, ಅಥವಾ ನಮಗೆ ಈ ನಮ್ಮ ಅಧಿಕಾರಿಗೆ ಸಹ ಗೊತ್ತಿಲ್ಲವಾ ಅಂತ ನಮಗೆ ಒಂದು ಪ್ರಶ್ನೆ ಆಗಿದೆ ಇದು. ಯಾಕೆಂದರೆ ನಮ್ಮ ಈ ಊರು ಉಳಿಯುವುದಿಲ್ಲ. ಇನ್ನು ಈ ನೆರೆ ಬರುವಾಗ ಕೊಚ್ಚಿ ಹೋಗ್ತದೆ. ಅವರಷ್ಟು ಅಗೆದುಕೊಂಡು ಕೊಂಡು ಹೋಗುವಾಗ ದೊಡ್ಡ ಹೊಂಡ ಮಾಡಿ ದೊಡ್ಡ ಭಾಗಗಳನ್ನೇ ಕೊಂಡು ಹೋಗುತ್ತಿದ್ದಾರೆ. ಈಗ ಇಷ್ಟು ದೊಡ್ಡ 80 ಎಕರೆ ಇದ್ದ ಈ ಊರು 40 ಎಕರೆಗೆ ಬಂದು ಮುಟ್ಟಿದೆ. ಇದಕ್ಕೆ ಇನ್ನು ಮುಂಚೆ ಹಾಗೆ ಆದರೆ ಯಾರು ಇದಕ್ಕೆ ಹೊಣೆ ಅಂತೇಳಿ ನಾನು ಕೇಳಿಕೊಳ್ತೇನೆ.
ಇಷ್ಟು ದಿನ ಅಕ್ರಮ ಮರಳುಕೋರರ ಕಣ್ಣು ನದಿಯಡಿಯ ಮರಳಿನ ಮೇಲಿತ್ತು. ಆದರೆ ಈಗ ಎಲ್ಲವನ್ನ ದಾಟಿ ದ್ವೀಪವೊಂದರ ಮೇಲೆ ಬಿದ್ದಿದೆ. ದ್ವೀಪದ ಭೂಪದರದ ಅಡಿಯಲ್ಲಿ ಸಮೃದ್ಧವಾದ ಮರಳು ಲಭ್ಯವಿರುತ್ತೆ. ಇದೇ ಮರಳಿಗಾಗಿ ಜನರು ವಾಸಿಸುತ್ತಿರುವ ದ್ವೀಪವನ್ನೇ ಅಗೆಯಲಾಗುತ್ತಿದೆ. ಮರಳನ್ನ ಅಗೆದು ಅಗೆದು ಅರ್ಧಕರ್ಧ ದ್ವೀಪವನ್ನೇ ನಾಶ ಮಾಡಿದ್ದಾರೆ ಈ ಅಕ್ರಮ ಮರಳುಗಾರಿಕೆಯ ದಂಧೆಕೋರರು. ಇದರ ಪರಿಣಾಮ 80 ಎಕರೆಯಷ್ಟಿದ್ದ ದ್ವೀಪ ಇದೀಗ ಕೇವಲ 40 ಎಕರೆಯಷ್ಟು ಮಾತ್ರ ಉಳಿದಿದೆ. ಟೋಟಲ್ 52 ಮನೆಗಳು ಇದ್ದವು ಸರ್. ಈಗ ಇವರು ಮರಳುಗಾರಿಕೆಯಿಂದ ಈಗ ಕೇವಲ 32 ಮನೆಗಳು ಉಳಿದಿವೆ. ಕೆಲವರು ಮಳೆಗಾಲದಿಂದ ಇದು ಕಷ್ಟ ಆಗ್ತದೆ ಅಂತ ಇಲ್ಲಿಂದ ನೆಲೆಸಿ ಹೋಗಿದ್ದಾರೆ. ಯಾಕೆಂದರೆ ನಮ್ಮ ಕಷ್ಟ ಗೊತ್ತುಂಟಲ್ಲ, ಇಲ್ಲಿ ದೋಣಿಯಲ್ಲಿ ಬರಬೇಕು, ದೋಣಿಯಲ್ಲಿ ಇದು ಹೋಗಬೇಕು. ಈ ಮರಳುಗಾರಿಕೆ ದಂಧೆ ಯಾವ ರೀತಿ ಅಂದರೆ, ಇಂದು ಸಂಜೆ 5 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ನಾವು ಬೆಳಿಗ್ಗೆ ರಾತ್ರಿ ಇಡೀ ಅವರದ್ದು ಮರಳುಗಾರಿಕೆ ಇರ್ತದೆ. ಅದರ ನಂತರ 6 ಗಂಟೆಗೆ ಬೆಳಿಗ್ಗೆ ಆಗುವ ತನಕ, ಯಾಕೆಂದರೆ ಜನರೆಲ್ಲ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತಾರಲ್ಲ, ಆಗ ಇವರು ಓಡಿ ಹೋಗೋದು ಎಲ್ಲ ಕಂಪ್ಲೀಟ್. ಇವರು ರಾತ್ರಿ ಫುಲ್ ಇಡೀ ರಾತ್ರಿ ದಂಧೆ ಆಗ್ತದೆ ಇವರದು. ಕೇಳುವವರಲ್ಲೇ ಏಳುವರೆ. ನಾವು ಎಷ್ಟು ಅಪ್ಲಿಕೇಶನ್ ಕೊಟ್ಟು ಸಹ, ಎಷ್ಟು ಲೆಟರ್ ಕೊಟ್ಟು ಸಹ ನಮಗೆ ರಿಕ್ವೆಸ್ಟ್ ಒಂದು ಸಹ ಬರ್ತಾ ಇಲ್ಲ. ಎಷ್ಟು ಹೇಳೋ ಸಹ ರೆಸ್ಪಾನ್ಸೇ ಆಗ್ತಾ ಇಲ್ಲ. ನಾವು ಸಿಗ್ನೇಚರ್ ಹಾಕಿದ್ದು ಲೆಕ್ಕವೇ ಇಲ್ಲ ಸರ್. ನಮ್ಮ ಮೊದಲು ಗುರುಗಳಿದ್ದರು, ಜೆರಲ್ಡ್ ರೋಬಾ ಅಂತ, ಅವರು ತುಂಬ ಕಷ್ಟಪಟ್ಟು ಎಲ್ಲ ನಿಲ್ಲಿಸಿದರು. ಆದರೂ ಸಹ ಈಗ ಪುನಃ ಸ್ಟಾರ್ಟ್ ಆಗಿದೆ. ಇದು ರಾಜಕಾರಣಿಗಳ ಕೈವಾಡ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಬೀಜ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಹಣದ ಆಸೆಗೆ ಎಲ್ಲರೂ ಮಾಡೋದು ಸರ್. ಮತ್ತು ನಮಗಿದ್ದಕ್ಕೆ ಪರಿಹಾರ ಬೇಕು. ಇಲ್ಲಾದರೆ ಈಗ ನಾವು ಇಲ್ಲಿಂದಲೇ ಹೋಗ್ತೇವೆ, ಇಲ್ಲಾದರೆ ಸಾಯ್ತೇವೆ. ಇದರಲ್ಲಿ ಒಂದರಲ್ಲಿ ಒಂದು ಆಗ್ತದೆ. ಇದು ಮುಂದುವರೆದ್ರೆ ಊರೇ ನಾಶ ಆಗ್ತದೆ ಸರ್. ಈಗ ನೋಡಿ, ಇನ್ನು ಮಳೆಗಾಲ ಬಂದರೆ ಇಡೀ ಊರೇ ಮುಳುಗ್ತದೆ. ಅದೆಷ್ಟೋ ಬಾರಿ ಇಲ್ಲಿನ ಜನರು ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವ ಕುರಿತು ಜಿಲ್ಲಾಡಳಿತ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ರು ಅದ್ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ. ದಿನನಿತ್ಯ ನೂರಾರು ಬೋಟ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮರಳು ದಂಧೆ ನಡೆಯುತ್ತಿದೆ. ಪ್ರಶ್ನೆ ಮಾಡುವ ಗ್ರಾಮಸ್ಥರಿಗೆ ಜೀವ ಬೆದರಿಕೆಯನ್ನ ಒಡ್ಡಲಾಗ್ತಾ ಇದೆ. ಇಡೀ ದ್ವೀಪವನ್ನೇ ನಾಶ ಮಾಡುತ್ತೇವೆ, ತಾಕತ್ತಿದ್ರೆ ತಡೆಯಿರಿ ಎಂದು ಮರಳು ದಂಧೆಕೋರರು ಬಹಿರಂಗವಾಗಿಯೇ ಸವಾಲೊಡ್ಡುತ್ತಾರೆ. ಇದರರ್ಥ ಇದರಲ್ಲಿ ಪ್ರಭಾವಿಗಳು, ಜನಪ್ರತಿನಿಧಿಗಳು, ಇಲಾಖೆಯ ಅಧಿಕಾರಿಗಳು ಕೂಡ ಶಾಮೀಲಾಗಿರೋದು ಪಕ್ಕಾ ಅನ್ನೋದು ತಿಳಿದು ಬರ್ತಾ ಇದೆ. ಬೇಲಿ ಎದ್ದು ಹೊಲ ಮೇಯ್ದ್ರೆ ಕಾಯೋರು ಯಾರು ಅನ್ನುವಂತಿದೆ ಈ ಕಥೆ. ಇನ್ನು ಸ್ವಲ್ಪ ದಿನ ಕಳೆದ್ರೆ ಅಳೆದುಳಿದ ಈ ದ್ವೀಪವನ್ನ ಮರಳು ದಂಧೆಕೋರರು ಗುಳುಂಸ್ವಾಹ ಮಾಡೋದ್ರಲ್ಲಿ ಡೌಟೇ ಬೇಡ. ದ್ವೀಪ ಪ್ರದೇಶಗಳನ್ನ ಉಳಿಸಬೇಕು, ಬೆಳೆಸಬೇಕು ಎಂದು ಉದ್ದುದ್ದ ಭಾಷಣ ಬಿಗಿಯುವವರು ಇತ್ತ ಗಮನ ಹರಿಸಬೇಕಿದೆ.